ಸೊ ಗುರುಗಳೇ ಆಲ್ಮೋಸ್ಟ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡಿಸ್ತಾ ಇದೀನಿ ಕಾರ್ಗಳನ್ನ. ಇದು ಈ ಗಾಡಿ ಎಷ್ಟು ಕೊಡ್ತೀರಾ ಸರ್? 1,35,000 ಸರ್. ಓಕೆ, ಅದು ಬೇಡ. ಇದು ನಿಶಾನ್ 3,60,000. ಅದು ಬೇಡ ಗುರು. 7 ಸೀಟರ್ ಸರ್ 2,90,000. ಓಕೆ, ಇದು ಸರ್ 1,60,000. ಸರ್ ಸ್ಯಾಂಟ್ರೋ 1,65,000. ಸ್ವಿಫ್ಟ್ ಡಿಸೈರ್ ಗೋಲ್ಡ್ ಸರ್ ಇದು ಬಂದು 3,95,000. ಸ್ವಿಫ್ಟ್ ಗುರು. ಸರ್ ಇದು ಬಂದು 3,85,000. ಇನ್ನೊಂದು ವೈಟ್ ಸ್ವಿಫ್ಟ್ ಗುರು. ಸರ್ 2,65,000. ಅಣ್ಣ ಇದು ಡೀಸೆಲ್. ಸರ್ 2,90,000. ಅಣ್ಣ ಹೋಂಡದ ಯಾವ್ದಣ್ಣ ಇದು? ಸರ್ 3,50,000. ಹೋಂಡಾ ಜಾಜೋ 16 ಮಾಡಲು. ಸ್ಯಾಂಟ್ರೋ ಗೋಲ್ಡ್ ಸರ್ 1,65,000. ಸರ್ 18 ಮಾಡಲು ಆಟೋಮೆಟಿಕ್. ಸರ್ ಏನ್ ಪ್ರೈಸ್ ಕೊಡ್ತೀರಾ? ಸರ್ 4,20,000 ರೂಪಾಯಿ ಕೊಟ್ಬಿಡೋಣ. ಅಣ್ಣ ಸ್ವಿಫ್ಟ್ ಸರ್ 4,25,000 ಲಕ್ಷ ಮಾಡ್ಲೋ 14 ಮಾಡಲು. ದೊಡ್ಡ ಫ್ಯಾಮಿಲಿಗೆ ಒಂದು ಇನೋವಾ ಬೇಕು ಅಂತಂದ್ರೆ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಕೊಡಿಸ್ತೀನಿ. ಖಂಡಿತ ಕೊಡೋಣ ಸರ್. 4,30,000 ರೂಪಾಯಿ ಕೊಡೋಣ. ಮುಂದೆ ಬಂದ್ರೆ ಸ್ಲೈಟ್ಲಿ ಸರ್ ಇನ್ನ 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಕಾಲೇಜ್ ಹುಡುಗರಿಗೆ ನಾನು ರೆಫರ್ ಮಾಡ್ತೀನಿ. ಪರ್ಸನಲಿ ಸಾಕತ್ತಾಗಿದೆ ಪ್ರೈಸು. ಸರ್ 1,90,000 ರೂಪಾಯಿ ಕೊಡೋಣ. ಅದರಲ್ಲೂ ಡೀಸೆಲ್ ಗಾಡಿ. ಸರ್ ಸಿಯಾಜ್ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಅನ್ನೋರಿಗೆ 18 ಮ್ಯಾನುಫ್ಯಾಕ್ಚರಿಂಗ್ 19 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಗಾಡಿ. ಪ್ರೈಸು ಸರ್ ಒಂದು 4,95,000 ರೂಪಾಯಿ ಕೊಡೋಣ. ಇವೆರಡು ಪ್ರೈಸ್ ಏನು ಕೊಟ್ಟು ಮಾಡಿ ಸರ್ ಇದು 1,45,000. 40,000 ಮಾಡಿ. ಅದು 2,20,000 ಮಾಡಿ. ಓಕೆ, ಮುಂದೆ ಬಂದ ಸ್ಲೈಟ್ ಇಲ್ಲ ಫಿಕ್ಸ್ ಮಾಡೋಣ ಸರ್. ಹೆಚ್ಚು ಕಡೆ ಮಾಡ್ಕೊಳೋಣ ಸರ್. ನಮ್ಮಲ್ಲಿ ಫಿಕ್ಸ್ ಅಂತಂದ್ರೆ ಕಸ್ಟಮರೇ ಬರಲ್ಲ. ಅದಕ್ಕೆ ಅಲ್ಲ ಎಲ್ಲೋದ್ರು ಅಷ್ಟೇನೆ ಫಿಕ್ಸ್ ಮಾಡಕ್ ಹೋದ್ರೆ ಬಿಡಪ್ಪ ನೆಕ್ಸಾ ಕಾರ್ಸ್ಗೆ ಹೋದ್ರೆ ಫಿಕ್ಸ್ ರೇಟ್ ಅಲ್ಲಿ ಹೋಗೋದೇ ಬೇಡ ಅಂತಾರೆ. ಇಲ್ಲಿಗೆ ಬಂದ್ರೆ ಹೆಚ್ಚು ಕಡೆ ಮಾಡ್ಕೊಡೋಣ ಸರ್. ಬರೀ 2 ಲಕ್ಷ. ಸರ್ ಶಿಫ್ಟ್ ZXi ಸರ್ ಇದು. ಪ್ರೈಸು ಸರ್ 1,90,000. ಅಣ್ಣ ಸ್ಯಾಂಟ್ರಾ ಬ್ಲಾಕ್ ಕಲರ್ ಸರ್ ಬರೀ 1,40,000 ಕೊಡೋಣ. ಸರ್ ಅದು ಬಂದು 1,30,000. ಓಮಿನಿ ಸರ್ ಅದು ಬಂದು 1,10,000. ಓಮಿನಿ ಸೂಪರ್ ಆಗಿದೆ. ಅದೇ ಅಂದದ್ದು ಸರ್ ಸೂಪರ್ ಆಗಿದೆ ಗಾಡಿ. ಎಷ್ಟು 1,00,000? 1,10,000. ಸರ್ 1,85,000. ಮುಂದೆ ಬಂದ್ರೆ 75 ಮಾಡಿ. ಅಣ್ಣ ಇದು ಸರ್ ಇದು ಬಂದು 2,90,000. 7 ಸೀಟರಾ? 7 ಸೀಟರ್ ವೆಹಿಕಲ್. ಅದರಲ್ಲೂ ಟಾಪ್ ಅಂಡ್ ಮಾಡಲ್ ಗಾಡಿ. ಇವ್ರ ಹತ್ರ ಬ್ರ್ಯಾಂಡ್ ಕಾರ್ಗಳು ಬೇಕಾ? ಕ್ರೇಟಾ ಬೇಕಾ? ಬ್ರೀಜಾ ಬೇಕಾ? ಇಲ್ಲ ಅಂತ i20 ಬೇಕಾ? ವಾರ್ನಾ ಬೇಕಾ? ಎಲ್ಲ ಸಿಗುತ್ತೆ ಕರೆಕ್ಟ್ ಅಲ್ಲಣ್ಣ? ಸರ್ ಎಲ್ಲಾ ತರದ ಗಾಡಿ ವೆಹಿಕಲ್ ಸಿಗುತ್ತೆ ನಮ್ಮಲ್ಲಿ. ಸೊ ಗುರು ನೋಡಿದ್ರಲ್ಲ, ಟೀಸರ್ ನೋಡಿ ಈ ತರ ಸುಸ್ತಾಗಿರ್ತೀರಾ. ಸೊ ಪೂರ್ತಿ ವಿಡಿಯೋ ನೋಡಿ ಇನ್ನೂ ಕಳ್ದೋಗ್ತೀರಾ. ಯಾಕಂದ್ರೆ ಒಳ್ಳೆ ಲೋ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಕಾರ್ಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸ್ವಾಮಿಮೂರ್ತಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ತರಿಸಿದ್ದೀರಾ? ಸರ್ ಖಂಡಿತ ಲಾಸ್ಟ್ ಟೈಮ್ಗಿನ ನೋಡಿ ಈ ಸರ್ ಎಲ್ಲ ಗುಡ್ ಕಂಡೀಷನ್ ಗಾಡಿ. ಕೆಲವೊಂದು ಗಾಡಿ ಸೇಲ್ ಆಗಿದ್ರೆ, ಕೆಲವೊಂದು ಇದಾವೆ. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಕಸ್ಟಮರ್ ಬಂದವ್ರು ಖುಷಿಯಾಗಿ ತಗೊಂಡು ಹೋಗ್ಬೇಕು. ಆ ಪ್ರೈಸ್ ಅಲ್ಲಿ ನಾವು ಗಾಡಿಗಳು ಕೊಡ್ತೀವಿ. ಸೊ ಮೊದಲೇ ಹೇಳ್ದಂಗೆ ಆಸ್ ಇಟ್ ಇಸ್ ಕಂಡೀಷನ್ ಯಾವ ತರ ಇರುತ್ತೋ ಅದೇ ತರನೇ ಹೇಳ್ತಾರೆ. ಅಂಡ್ ಒಳ್ಳೆ ಪ್ರೈಸ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಡೀಲರ್ಸ್ಗೂ ಒಳ್ಳೆ ಪ್ರೈಸ್ ಅಂಡ್ ನೀವು ತಗೊಳ್ಳೋರ್ಗೂ ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ಅಣ್ಣ ಇನ್ನೊಂದು ಲೋನ್ ಅಂತ ಬಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಸರ್ ಖಂಡಿತ 2012 ಮೇಲೆ ಅವ್ರ ಪ್ರೊಫೈಲ್ ಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡೋಣ ಸರ್. 80% ಲೋನ್ ಆಗುತ್ತೆ. ಓಕೆ, 80% ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಅಂತ ಹೇಳಿದ್ದಾರೆ. ಅಂಡ್ ಹೇಳಿದ್ದಾರೆ ಅಂದ್ರೆ ನೀವು ಕೇಳಿಸ್ಕೊಂಡಿದ್ದೀರಿ, ಇನ್ನೇನು ಹೇಳ್ಬೇಕಲ್ಲಿ ಅಲ್ವಾ? ಸರಿ ನೋಡ್ತಾನೆ. ಇನ್ನೊಂದು ಏನಂತಂದ್ರೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಕಾರ್ ಎಕ್ಸ್ಚೇಂಜ್ ಮಾಡಬೇಕು ಅಂತಂದ್ರೆ ಅಂದ್ರೆ ಸ್ವಿಚ್ ಆಗಬೇಕು ಅಂತಾರೆ. ಈಗ ಟಾಟಾ ಏನೋ ಒಂದು ಕಾರ್ ಇರುತ್ತೆ, ಅದು ಕೊಟ್ಟು ಬೇರೆ ಕಾರ್ನ ಸ್ವಿಚ್ ಆಗಬೇಕು ಅಂತಂದ್ರೆ ಆಪ್ಷನ್ ಇದೆ ನಿಮ್ಮ ಹತ್ರ? ಸರ್ ಬರಲಿ ಸರ್, ಖಂಡಿತ ಬರಲಿ. ಅವ್ರ ಗಾಡಿ ನೋಡೋಣ. ಗಾಡಿ ತೊಗೊಂಬರ್ಲಿ ಕಸ್ಟಮರ್. ನಮ್ಮ ಗಾಡಿನ ಓಕೆ ಮಾಡಲಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಡೌಟ್ಸ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಬಂದು ಟೆಸ್ಟ್ ಡ್ರೈವ್ ಮಾಡಿ ಅವ್ರ ಗಾಡಿ ಇಷ್ಟ ಆಯಿತು ಅಂತಂದ್ರೆ ನಾವು ಗಾಡಿ ನೋಡ್ತೀವಿ. ನಮ್ಗೆ ಇಷ್ಟ ಆಯಿತು ಅಂತಂದ್ರೆ ಎಕ್ಸ್ಚೇಂಜ್ ಮೇಲೆ ಗಾಡಿ ಎಕ್ಸ್ಚೇಂಜ್ ಮಾಡಿಕೊಡೋಣ. ಓಕೆ, RTO ಚಾರ್ಜಸ್ ಕಮಿಷನ್ ಏನಾದರೂ? ಸರ್ ಇಲ್ಲಿ ಕಮಿಷನ್ ಯಾವುದೇ ಇಲ್ಲ. ಇವತ್ತಲ್ಲ, ನೀವು ಯಾವತ್ತು ಬಂದರೂ ಇನ್ನೂ ಒಂದು 2 ವರ್ಷ ಬಿಟ್ಟು ಬಂದರೂ ನಮ್ಮ ಹತ್ರ ಕಮಿಷನ್ ತಗೊಳ್ಳಲ್ಲ. RTO ಚಾರ್ಜಸ್ ಅಂತೂ ಒಂದು 3,500 ಬರುತ್ತೆ. ಬಿಟ್ಟರೆ ಬೇರೆ ಯಾವುದೇ ರೀತಿ ಯಾವ ಚಾರ್ಜಸ್ಸು ನಮ್ಮಲ್ಲಿ ನಾವು ತಗೊಳ್ಳಲ್ಲ. ಓಕೆ, ಬನ್ನಿ ಇವಾಗ ಕಾರ್ ಬಗ್ಗೆ ಡೀಟೇಲ್ಸ್ ಬನ್ನಿ ಸರ್. ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಆ್ಯಂಡ್ ಮೈ ಬಜಾರ್ ಚಾನಲ್ನ ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಮೈ ಬಜಾರ್ ಚಾನಲ್ನ ದಯವಿಟ್ಟು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವೀಡಿಯೋಸ್ಗಳು ಕೊಡ್ತಾ ಇರ್ತೀನಿ. ಅದೇ ಕೆಳಗೆ ರೆಡ್ ಕಲರ್ ಬಟನ್ ಇದೆಯಲ್ಲ, ಒತ್ತಿ ಏನು ಕಳ್ಕೊಳ್ಳೋದು, ವೀಡಿಯೋಸ್ ಕೊಡ್ತಾ ಇರ್ತೀನಿ ನಿಮಗೆ ನೋಡಿ. ಸರ್ ಇನ್ನೊಂದು ಕೊಡ್ತೀನಲ್ಲ ವೀಡಿಯೋಸ್. ಸರ್ ಇನ್ನೊಂದು ನೀವು ನಮಗೆ ಲೊಕೇಶನ್ ಕೇಳಿಲ್ವಲ್ಲ ನೀವು? ಹೆಂಗೆ ನೆಕ್ಸ್ಟ್ ಅನ್ಸುತ್ತೆ? ಇಲ್ಲ ಆದ್ರೂ ಏನು ಗೊತ್ತಾ ಸರ್, ಕೆಲವರು ಹೊಸಬ್ರು ನೋಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ಸರ್, ನಮ್ಮೂರು ಇದು ನಾಗರಬಾವಿ, ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಎದುರುಗಡೆನೆ ಕಾಣಿಸುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದರೆ ನೋಡಿ ಸರ್, ರೈಟ್ ಸೈಡಲ್ಲಿ ನಮ್ಮ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಕನ್ಫ್ಯೂಸ್ ಆದರೆ ಕಾಲ್ ಮಾಡಿ, ಲೊಕೇಶನ್ ಸಮೇತ ಕಳಿಸ್ಕೊಡ್ತೀವಿ. ಬನ್ನಿ, ನಿಮ್ಗೆ ಯಾವ ಗಾಡಿ ಬೇಕೋ, ಕಸ್ಟಮರ್ಗೆ ಯಾವ್ದು ಇಷ್ಟ ಆಗುತ್ತೋ ರೀಸನಬಲ್ ರೇಟಲ್ಲಿ ಗಾಡಿಗಳು ಕೂಡ ನಾವು ಕಸ್ಟಮರ್ಗೆ ಕೊಡೋಣ ಸರ್. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಮ್ಯಾಪ್ ಲಿಂಕ್ ಕೂಡ ಹಾಕಿರ್ತೀನಿ. ಓಕೆ, ಬನ್ನಿ ಒತ್ತಿ ಸಬ್ಸ್ಕ್ರೈಬ್ ಬಟನ್ ಬೇಗ ಬನ್ನಿ. ಅಣ್ಣ ಮೊದಲನೇ ಗಾಡಿ ಎಲ್ಲೋ ಬಡ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೇಳಿ ನನಗೆ. ಸರ್ ಇದು ಬಂದು 2014 ಮಾಡಲು, ಸೆಕೆಂಡ್ ಓನರು, 7 ಸೀಟರ್ ವೆಹಿಕಲ್, ಜೈಲು, ಎಲ್ಲೋ ಬೋರ್ಡು, ದುಡಿಯೋಂಥವ್ರಿಗೆ ಒಳ್ಳೆ ಗಾಡಿ. ಕಡಿಮೆ ಬಜೆಟಲ್ಲಿ ಕೊಡ್ತೀನಿ ಸರ್. 1,40,000 ರೂಪಾಯಿ ಕೊಡ್ತೀನಿ. ಓಕೆ, ನಿಸಾನ್ ಹಾಗೆ ಸರ್ ಇದು ಬಂದು 13 ಮಾಡಲು, ಸೆಕೆಂಡ್ ಓನರು, 110 PS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ. ಇದು ಬಂದು 3,85,000 ಕೋಟಿಂಗ್, 3,65,000 ರೂಪಾಯಿ ಕೊಡೋಣ. ಇನ್ನು 5,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. 3,60,000 ರೂಪಾಯಿಗೆ ವಿತ್ ಲೋನ್ ಸಮೇತ 13 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಓಕೆ, ಲೋನ್ ಬೇಕು, ಲೋನ್ ಆಗುತ್ತೆ, ಖಂಡಿತ ಮಾಡಿಸ್ಕೊಡೋಣ. ನೆಕ್ಸ್ಟ್ ಇದು ಸರ್ ಈ 7 ಸೀಟರ್ ವೆಹಿಕಲ್ ಇದು ಚವರ್ಲೆಟ್ ಎಂಜಾಯ್
2013-14 ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ ಓಕೆ ಸರ್. 7 ಸೀಟರ್ ವೆಹಿಕಲ್ ಸರ್. ಎರ್ಟಿಗಾಗೆ ಏನಕ್ಕೆ ಸರ್ 4 ಲಕ್ಷ 5 ಲಕ್ಷ ಬಂಡವಾಳ ಹಾಕ್ತೀರಾ? ಬನ್ನಿ ಸರ್, 3,10,000 ರೂಪಾಯಿ ಕೊಡ್ತೀನಿ. 3,10,000 3,10,000 ರೂಪಾಯಿಗೆ 7 ಸೀಟರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಗಾಡಿ, ಗುಡ್ ಕಂಡೀಷನ್ ಕಂಡೀಷನ್ ಗಾಡಿ ಸರ್. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ. ಸೊ ಹಾಗೆ ಟಾಟಾದು 3 ಲಕ್ಷಕ್ಕೆ ಮಾಡಿಬಿಡಿ ಸರ್. 3,10,000 ಬೇಡ, ಇನ್ನೂ 10,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಓಕೆ, ಒಳ್ಳೆ ಗಾಡಿ ಅಂತ ಹೇಳ್ಬೋದು 7 ಸೀಟರ್ ಹುಡ್ಕೋರಿಗೆ. ಆ್ಯಂಡ್ ನಿಮಗೆ ಲೋನ್ ಬೇಕಾದ್ರೆ ಲೋನ್ ಫೆಸಿಲಿಟೀಸ್ ಕೂಡ ಇದೆ. ಇದು ಟಾಟಾ ಸರ್, ಇದು 2009 ಮಾಡಲು, ಸಿಂಗಲ್ ಓನರು, ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜಿನು, ಶಿಫ್ಟ್ ಇಂಜಿನು. ಓಕೆ. ಗಾಡಿ ಕೂಡ ಫ್ರೆಶ್ FC 29ವರೆಗೂ FC ರನ್ನಿಂಗ್ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ಟರೆ. ಆಫರಲ್ಲಿ ಕೊಡೋಣ ಬನ್ನಿ ಸರ್. ಏನು ಆಫರ್? 1,75,000, 1,65,000 ಮಾಡಿ ಸರ್. ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಬನ್ನಿ, ಗಾಡಿ ನೋಡಿ, ಓಡಿಸ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. 1 ಲಕ್ಷ ಸರ್ 18-20 ಬರುತ್ತೆ. ಓಕೆ. ಸೊ ಫೈನಲ್ ಪ್ರೈಸ್ ಏನು ಕೊಡ್ತಾರೆ ಸರ್? 1,60,000 ರೂಪಾಯಿ ಕೊಡೋಣ ಸರ್. ಸರ್, ಸ್ಯಾಂಟ್ರೋ ಎಕ್ಸ್ವಾ 2006 ಮಾಡಲು, ಥರ್ಡ್ ಓನರ್ ಗಾಡಿ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಗುಡ್ ಕಂಡೀಷನ್ ಆಗದೆ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿನೂ ಚೆನ್ನಾಗಿದೆ ಸರ್. ಇದು ಬಂದು 1,80,000 ಕೋಟಿಂಗು, 1,65,000 ರೂಪಾಯಿ ಕೊಡೋಣ ಸರ್. ಇದು 13 ಮಾಡಲು, ಸಿಂಗಲ್ ಓನರ್, LDI, AC ಪವರ್ ಸ್ಟೇರಿಂಗ್ ಬರುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ ಸರ್. ಒಂದು 10,000 RF ಇದೆ. ಗಾಡಿ ಮಾತ್ರ ಚೆನ್ನಾಗಿದೆ. ಓಡಿರೋದು ಬಂದು 89 ಚೇಂಜ್ ಓಡಿದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 4,25,000 ಕೋಟಿಂಗು, 4,10,000 ರೂಪಾಯಿ ಕೊಡೋಣ ಸರ್. ಮತ್ತೊಂದು ಸ್ವಿಫ್ಟ್ ಇದೆ ಹೇಳಿ ಸರ್. ಹಾಗೆ ಸರ್, ಶಿಫ್ಟ್ ಬಂದು 2013 ಮಾಡಲು, ಸಿಂಗಲ್ ಓನರು, VDI, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ರೀನಂಬರ್ ಸರ್. ಇದು 86 ಚೇಂಜ್ ಓಡಿದೆ. ಗಾಡಿ ಮಾತ್ರ ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಜಿನಿಯನ್ ಮೀಟ್ರು ಸರ್. ಇದು ಬಂದು 3,90,000 ರೂಪಾಯಿಗೆ ಆಗುತ್ತೆ. ಓಕೆ, 3,90,000. ಹೌದು ಸರ್. ಓಕೆ. ಸೊ ಮತ್ತೊಂದು ಸ್ವಿಫ್ಟ್ ಡೀಸೆಲ್, ಸ್ವಿಫ್ಟ್ ಇದೆ ನೋಡಿ, ನೋಡ್ತಾ ಇರ್ಬೋದು. ಆ್ಯಂಡ್ ಸಿಲ್ವರ್ ಬೇಡ, ವೈಟ್ ಬೇಕಾದ್ರೆ ವೈಟು ಕೂಡ ಇದೆ. ಸೊ ಇದು ಪೆಟ್ರೋಲ್ ಡೀಸೆಲ್ ಅಣ್ಣ ಅದು? ಸರ್, ಇದು ಡೀಸೆಲ್ಲೇ, ಇದು ಡೀಸೆಲ್ಲೇ, ಅದು ಡೀಸೆಲ್ಲೇ. ಯಾವ್ದು ಬೇಕಾದ್ರೆ ತಗೋಬೋದು. 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದು VDI ಸರ್. ಬರೀ 2,85,000 ರೂಪಾಯಿ ಕೊಡ್ತೀನಿ. 2,85,000 ಕೋಟಿಂಗು ಸರ್. 2,60,000 ರೂಪಾಯಿ ಕೊಡ್ತೀನಿ ಸರ್. ಸರ್, 2010 ಮಾಡಲು, ಸಿಂಗಲ್ ಓನರು, ಅದರಲ್ಲೂ ರಿಡ್ಸು ಗಾಡಿ ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಓಡಿರೋದೇ ಬರೀ 76,000 ಕಿಲೋಮೀಟ್ರು. ಜಿನಿಯನ್ ಮೀಟ್ರು. ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಸರ್. ಇದು 3,10,000 ಕೋಟಿಂಗು, 2,90,000 ರೂಪಾಯಿ ಕೊಡೋಣ ಸರ್. ಓಕೆ. ಸೊ ಮತ್ತೊಂದು ಇದೆ, ಅದೇ ಬಿಸಿಲಲ್ಲಿ ಮಳೆ ಬಂದಾಗ ಮಳೆಯಲ್ಲಿ ನೆನಿಬೇಕು, ಬಿಸಿಲು ಬಂದಾಗ ಬಿಸಿಲಲ್ಲಿ ಒಣಗಬೇಕು. ಆದ್ರೂ ಪರವಾಗಿಲ್ಲ, ನಮಗೆ ಕಸ್ಟಮರ್ ಮುಖ್ಯ ಸರ್. ಹೌದು. ಸೊ ಮೊದಲೇ ಹೇಳ್ದಂಗೆ ಮಧ್ಯೆ ಸರ್ ಅಂದ್ಬಿಟ್ಟು ಅಣ್ಣ ಅಂತ ಇದ್ದೀನಿ. ಯಾಕಂದರೆ ಇನ್ವಾಲ್ವ್ಮೆಂಟ್ ಅಷ್ಟೇ. ವೀಡಿಯೋ ಮಾಡ್ಬೇಕಾದ್ರೆ ಪ್ರೊಫೆಷ್ನಲಿ ಸೊ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಸೊ ಅಂದರೆ ಅಣ್ಣ ಅಂದಷ್ಟು ರೆಸ್ಪೆಕ್ಟ್ ಇಲ್ಲ ಅಂತಲ್ಲ, ಬಟ್ ಇನ್ನೂ ಜಾಸ್ತಿನೇ ಇರುತ್ತೆ ಸ್ವಲ್ಪ. ಅಂದರೆ ಮಧ್ಯ ವರ್ಡ್ ಮಿಸ್ಟೇಕ್ ಅಂದರೆ ಚೇಂಜಸ್ ಹೇಳ್ತಾ ಇರ್ತೀನಿ. ಸರ್ ಅಂತೀನಿ, ಅಣ್ಣ ಅಂತೀನಿ, ಬೇಜಾರೇನಿಲ್ಲ ಅಲ್ಲ ಸರ್? ಏನಕ್ಕೆ ಯಾವುದಕ್ಕೂ ಬೇಜಾರು ಮಾಡ್ಕೊಳಲ್ಲ ಸರ್. ಓಕೆ, ಸರಿ ಅಣ್ಣ, ಆಯಿತು. ಇದು ಹೇಳಿ ಇದ್ರ ಬಗ್ಗೆ. ಸರ್, ಇದು ಬಂದು 2016 ಮಾಡಲು, 54,000 ಓಡಿದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಹೋಂಡಾ ಜಾಜು, ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಪ್ರೈಸು ಸರ್, ಇದು ಬಂದು 3,55,000 ರೂಪಾಯಿಗೆ ಆಗುತ್ತೆ. ಇದು ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ 2006 ಮಾಡಲು, ಸೆಕೆಂಡ್ ಓನರು, GLS, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. 1,65,000 ರೂಪಾಯಿಗೆ ಆಗುತ್ತೆ ಸರ್. ಇದು ಸರ್ ಆಟೋಮೆಟಿಕ್ ವ್ಯಾಗನರ್ 18 ಮಾಡಲು, ಸಿಂಗಲ್ ಓನರ್ ಗಾಡಿ. ಬರೀ 35,000 ಕಿಲೋಮೀಟರ್ ಓಡಿರೋದು. VXI ಆಪ್ಷನಲ್ಲು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಅದರಲ್ಲೂ ಆಟೋಮೆಟಿಕ್ ಗಾಡಿ ಸರ್. ಇದು 4,35,000 ಕೋಟಿಂಗು, 4,20,000 ರೂಪಾಯಿ ಮಾಡೋಣ ಸರ್. ಏನು ಸರ್ ಬಿಸಿಲು, ಆದಷ್ಟು ಬೇಗ ವಿಡಿಯೋ ಮುಗಿಸ್ಬಿಡೋಣ ಸರ್. ಯಾಕೆಂದ್ರೆ ಎಲ್ಲ ಡೀಟೇಲ್ಸು ಹೇಳೋಕ್ಕಾಗಲ್ಲ. ಬಿಸಿಲು ಆ ಥರ ಹೊಡಿತಾ ಇದೆ. ಪರವಾಗಿಲ್ಲ, ಒಂದು 5 ನಿಮಿಷ ಬೇಗ ಮುಗಿಸ್ಬಿಡೋಣ ಸರ್. ಇದು ಬಂದು 2014 ಮಾಡಲು, ಸೆಕೆಂಡ್ ಓನರು, LDI ಟು VDI, ಅದರಲ್ಲೂ ಡೀಸೆಲ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 4,65,000 ಕೋಟಿಂಗು, 4,50,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ. ಯಾವ ಮಾಡಲ್ ಹೇಳಿದ್ರಲ್ಲ ಅದು? ಸರ್ 14 ಮಾಡಲು. ಲೋನ್ ಆಗುತ್ತಲ್ಲ ಆರಾಮಾಗಿ? ಸರ್, ಖಂಡಿತ ಮಾಡಿಸ್ಕೊಡೋಣ ಸರ್. ಓಕೆ ಸರ್, ಅದೇ ಇನೋವಾ ಸರ್. ಇದು V ವರ್ಷನ್ನು, 2007 ಮಾಡಲು, 4th ಓನರು, ಶಿಫ್ಟ್ ರೇಟಲ್ಲಿ ಕೊಟ್ಬಿಡ್ತೀನಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 7 ಸೀಟರ್ ವೆಹಿಕಲ್ ಸರ್. 4,30,000 ರೂಪಾಯಿ ಕೊಟ್ಬಿಡೋಣ. 4,30,000 ರೂಪಾಯಿಗೆ ಶಿಫ್ಟ್ ರೇಟಲ್ಲಿ ಕೊಟ್ಬಿಡೋಣ ಸರ್. ಬರಲಿ ಸರ್, ಇನ್ನೂ 5,000 ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ. ಓಕೆ. ಸೊ ಇದು ಸರ್, ಚೆವರ್ಲೆಟ್ ಆಪ್ಟ್ರಾ
2010 ಮಾಡಲು, ಸೆಕೆಂಡ್ ಓನರು, ಟಾಪ್ ಅಂಡ್ ಮಾಡಲು, ಅದರಲ್ಲೂ ಡೀಸೆಲ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 2,10,000 ಕೊಟ್ಟಿಂಗು, 1,90,000 ರೂಪಾಯಿ ಕೊಡೋಣ ಸರ್. ಸಖತ್ತಾಗಿದೆ ಸರ್. ಅದೇ ಕಾಲೇಜ್ ಹುಡುಗರಿಗೆ ಮಾತ್ರ ನಾನು ರೆಫರ್ ಮಾಡ್ತೀನಿ. ಸಖತ್ತಾಗಿದೆ, ಕ್ರೇಜಿಯಾಗಿ ಅಂತ ಹೇಳ್ಬೋದು. ಸೊ ಇದೆಲ್ಲ ನೀವೇನಾದ್ರೂ ಗಾಡಿ ನೋಡಿ ಬಂದು ಒಂದ್ಸಲ ಕಳ್ದೋಗ್ಬಿಡ್ತೀರ, ಆ ರೇಂಜ್ ಇದೆ ಗುರು. ಮೇಲೆ ಸ್ವಲ್ಪ ಟ್ಯಾನ್ ಆಗಿದೆ ಅಂತಂದ್ರೆ ಸರ್ ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಗುಡ್ ಕಂಡೀಷನ್ ಆಗಿದೆ ಗಾಡಿ. ಅದೇ ರೀಪೇಂಟ್ ಒಂಚೂರು ಪೇಂಟ್ ಗಿಂಟ್ ಮಾಡಿಸ್ಕೊಂಡಾಗುತ್ತೆ. ಇಲ್ಲಾಂದ್ರೆ ನೀವು ಮೊದಲೇ ಹೇಳ್ದಂಗೆ ಅದರ ರೆಡ್ ಕಲರ್ ಹಾಕ್ಸೋದೋ, ಇಲ್ಲ ಅಂತಂದ್ರೆ ವೈಟ್ ಕಲರ್ ಬೇಡ, ಜಾತ್ರೆ ಅನ್ಸುತ್ತೆ. ಸರ್ ಬ್ಲಾಕ್ ಸ್ಟಿಕ್ಕರ್ ಹಾಕ್ಸ್ಬಿಟ್ರೆ ಸಾಕು. ಓಕೆ, 1,500 ಖರ್ಚು ಮಾಡಿದ್ರೆ ಸ್ಟಿಕ್ಕರ್ ಹಾಕಿ ಕೊಡ್ತಾರೆ. ಫಸ್ಟ್ ಕ್ಲಾಸ್ ಆಗಿರ್ತದೆ ಗಾಡಿ. ಇದು ಸರ್ ಇದು ಬಂದು ಸಿಯಾಜಲ್ಲಿ VDI 2016 ಮಾಡಲು, ಸೆಕೆಂಡ್ ಓನರು, ಓಡಿರೋದು ಬರೀ 45,000 ಕಿಲೋಮೀಟರ್, ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಡೀಸೆಲ್ ಗಾಡಿ ಸರ್. ನಿಮಗೆ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಕೊಡ್ತೀನಿ, ಡೀಸೆಲ್ ಬೇಕಾ ಡೀಸೆಲ್ ಕೊಡ್ತೀನಿ. ಇದು ಡೀಸೆಲ್ ಗಾಡಿ ಸರ್. 5,65,000 ಕೊಟ್ಟಿಂಗು, 5,55,000 ರೂಪಾಯಿಗೆ ಆಗುತ್ತೆ ಸರ್. ಓಕೆ, ಸ್ವಿಫ್ಟ್ ಇದು ವೈಟ್ ಇದೆ, ಎಲ್ಲೋ ಬೇಡ ಇದ್ರೆ ಸರ್. ಇದು ಬಂದು 2018-19 ಸೆಕೆಂಡ್ ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಇದು ಬಂದು 4,25,000 ಕೊಟ್ಟಿಂಗು, 3,95,000 ರೂಪಾಯಿ ಕೊಡ್ತೀನಿ. 3,90,000 ಕ್ಯಾಬ್ ಮಾಡಲು ಸರ್. 19 ಮಾಡಲು, 18-19 ಸೆಕೆಂಡ್ ಓನರ್ ಗಾಡಿ. ಫಸ್ಟ್ ಕ್ಲಾಸ್ ಆಗಿದೆ ಸರ್. ದುಡಿಯೋ ಅಂತವ್ರಿಗೆ ಒಳ್ಳೆ ಗಾಡಿ. 3,95,000 ರೂಪಾಯಿ ಕೊಡ್ತೀನಿ. ಇನ್ನೂ 5,000 ಕಮ್ಮಿ ಕೊಡ್ತೀನಿ ಬನ್ನಿ ಸರ್. 3,90,000 ರೂಪಾಯಿ ಮಾಡ್ಕೊಡೋಣ. ಇದು ಸರ್ ಡಿಮ್ಯಾಂಡೆಡ್ ವೆಹಿಕಲ್ ಈಕೋದಲ್ಲಿ 2 ಗಾಡಿ ಇದ್ದಾವೆ, ಓಮಿನಿಲಿ 2 ಗಾಡಿ ಇದ್ದಾವೆ. ಬನ್ನಿ ಸರ್. 17 ಮಾಡಲು, ಸಿಂಗಲ್ ಓನರ್, 5 ಸೀಟರ್ ವೆಹಿಕಲ್ ವಿತ್ AC ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ. 72,000 ಓಡಿದೆ. ಜಿನಿಯನ್ ಮೀಟ್ರು. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ. 4,10,000 ಫೈನಲ್ ಟು ಫೈನಲ್ 3,90,000 ರೂಪಾಯಿ ಕೊಡೋಣ ಬನ್ನಿ ಸರ್. ಸ್ವಿಫ್ಟ್ ಬಲೆನೋ ಇದೆ ಸರ್. ಅದು ಸೇಲ್ ಆಗಿದೆ ಸರ್. ಎಷ್ಟಕ್ಕೆ ಹೋಯ್ತು ಸರ್? ಅದು ಬಂದು 3,80,000 16 ಮಾಡಲು ಬಲೆನೋ ಕೊಟ್ಟಿದ್ದೀವಿ ನಾವು. ಎಷ್ಟಕ್ಕೆ? 3,80,000 ಕೊಟ್ಟಿದ್ದೀವಿ. 16 ಮಾಡಲು? ಹೌದು. ಓಕೆ, ಇದು ಹೇಳಿ ಇದು ಸರ್. ಇದು ಬಂದು ಓಮಿನಿ 2008 ಮಾಡಲು, 5th ಓನರ್ ವಿತ್ LPG 5 ಸೀಟರ್ ವೆಹಿಕಲ್. 1,40,45,000 ರೂಪಾಯಿ ಕೊಡೋಣ ಸರ್. 1,40,000 ರೂಪಾಯಿ ಕೊಟ್ಬಿಡೋಣ ಬನ್ನಿ. ಇನ್ನೊಂದು ಒಮಿನಿ ಇದೆ ಸರ್. ಇದು ಬಂದು 2015 ಮಾಡಲು, ಸಿಂಗಲ್ ಓನರು, ಸ್ವಲ್ಪ RF ಇದೆ. 120,000 RF ಇದೆ. ಆ್ಯಸ್ ಇಟ್ ಈಸ್ ಕಂಡೀಷನ್. 2,20,000 ರೆಡಿ ಮಾಡಿಸಿದ್ರೆ 2,50,000 ಸರ್. ಇದು ಬಂದು 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ, VXI. ಓಕೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ, ಸ್ಕ್ರಾಚಸ್ ಬಿಟ್ಟರೆ ಗಾಡಿ ಗುಡ್ ಕಂಡೀಷನ್ ಆಗಿದೆ. ವಿತ್ ಲೋನ್ ಆಗೋಂಥ ಗಾಡಿ ಸರ್. 3,65,000 ಕೊಟ್ಟಿಂಗ್, 3,55,000 ರೂಪಾಯಿ ಕೊಡ್ತೀನಿ ಸರ್. 2012 ಮಾಡಲು, ಸಿಂಗಲ್ ಓನರು, ಫೋರ್ಡ್ ಫಿಯೆಸ್ಟಾ, AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ. 2,25,000, 2,10,000 ರೂಪಾಯಿ ಕೊಡ್ತೀನಿ. ಇನ್ನು ಮುಂದೆ ಬಂದು ಇನ್ನೂ 5,000 ಕಡಿಮೆ ಮಾಡಿಕೊಡ್ತೀನಿ ಸರ್. I-20 ಬಂದು 2009 ಮಾಡಲು, ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಆಸ್ತಾ ಟಾಪ್ ಅಂಡ್ ಮಾಡಲು. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಸರ್. ಗಾಡಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಒರಿಜಿನಲ್ ಪೇಂಟಲ್ಲಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು ಡಾಕ್ಯುಮೆಂಟ್ಸು ರನ್ನಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು 2,65,000 ರೂಪಾಯಿ ಕೊಡ್ತೀನಿ ಸರ್. 2,85,000 ಕೋಟಿಂಗ್ ಇರೋದು. 2,65,000 ರೂಪಾಯಿ ಕೊಡ್ತೀನಿ. ಬಂದರೆ ಇನ್ನೂ ಮುಂದೆ ಬಂದರೆ ಇನ್ನೂ 5,000 ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಸರ್ ಶಿಫ್ಟ್ ಬಂದು 2006 ಮಾಡಲು, ಸೆಕೆಂಡ್ ಓನರು, ಅದರಲ್ಲೂ ZXI 2,50,000 ಬಜಾರ್ ಕೋಟಿಂಗ್ ಇದೆ ಸರ್. ನಾನು ಕೊಡ್ತಾ ಇರೋದು 1,90,000 ರೂಪಾಯಿ ಕೊಡ್ತೀನಿ. 1,90,000 ZXI ಅದರಲ್ಲೂ ಟಾಪ್ ಅಂಡ್ ಮಾಡಲು ಸರ್. 2006 ಮಾಡಲು, ಸೆಕೆಂಡ್ ಓನರು, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 1,90,000 ರೂಪಾಯಿ ನಾನು ಕೊಡ್ತೀನಿ ಸರ್. ನಮ್ಗೆ ಅಷ್ಟೊಂದು ಬಜೆಟ್ ಇಲ್ಲ. ಮಾಡಲು ಗಾಡಿ ಬೇಡ, ಬಜೆಟ್ ಜಾಸ್ತಿ ಆಯಿತು. ನಿಮಗೆ ಇನ್ನೂ ಕಮ್ಮಿ ಬಜೆಟ್ ಬೇಕಾ? 2010 ಮಾಡಲು, ಸಿಂಗಲ್ ಓನರ್ ಗಾಡಿ. ಸ್ವಲ್ಪ RF ಇದೆ ಸರ್. 120,000 RF ಇದೆ ಸರ್. ಫೈನಲ್ ಟು ಫೈನಲು 2,25,000 ಹೇಳೋದು. 2 ಲಕ್ಷ ಕೊಟ್ಬಿಡ್ತೀನಿ ಸರ್. RF ಅಂದರೆ ಏನು ಅಂತ ಕೇಳ್ತಾರೆ ಸರ್. RF ಅಂದರೆ ನೋಡಿ ಸರ್, ಸಣ್ಣ ಪುಟ್ಟ ಡೆಂಟ್ಸು, ಸ್ಕ್ರಾಚಸ್ಸು ಎಲ್ಲ ಇದೆಯಲ್ಲ, ಇದು ಮಾಡಿಸ್ಕೊಂಬಿಟ್ರೆ ಗುಡ್ ಕಂಡೀಷನ್ ಗಾಡಿ. ಅದನ್ನೆಲ್ಲ ರೆಡಿ ಮಾಡಿಸೋದು 2,65,000 ಬಜಾರ್ ರೇಟು. ನಾನು ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 2 ಲಕ್ಷ ಕೊಡ್ತೀನಿ. ಓಕೆ. ಇದು ಸರ್ ಇದು ಆಲ್ಟೋ K10 2010 ಮಾಡಲು, ಸಿಂಗಲ್ ಓನರು, VXI. AC, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಚೆನ್ನಾಗಿದೆ, ಗುಡ್ ಕಂಡೀಷನ್ ಆಗೈತೆ ಗಾಡಿ ಸರ್. ಇದು ಬಂದು 2,10,000 ಕೋಟಿಂಗು, 1,85,000 ರೂಪಾಯಿ ಕೊಡ್ತೀನಿ ಸರ್. ನ್ಯಾನೋ ಟ್ವಿಸ್ಟಲ್ಲಿ XT ಟಾಪ್ ಅಂಡ್ ಮಾಡಲು, 2014 ಮಾಡಲು, ಸೆಕೆಂಡ್ ಓನರು, ಓಡಿರೋದೇ 42,000. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡೋದಾದ್ರೆ 90% ಇದೆ ಸರ್. ಇದು ಫೈನಲ್ ಟು ಫೈನಲ್ 1,65,000, 10,000 ಲೆಸ್ ಮಾಡಿ 1,55,000 ರೂಪಾಯಿ ಕೊಡೋಣ. ಇದು ಸರ್. ಇದು ಬಂದು 2013 ಮಾಡಲು, ಸೆಕೆಂಡ್ ಓನರು, VXI. ಇದು ಕೂಡ ಸಣ್ಣ ಪುಟ್ಟ ಕೆಲಸ ಇದೆ. RF ಒಂದು 15,000 ಇದೆ. 3,25,000 ಕೊಟ್ಟಿಂಗ್, 2,90,000 ರೂಪಾಯಿ ಕೊಡ್ತೀನಿ ಆ್ಯಸ್ ಇಟ್ ಈಸ್ ಕಂಡೀಷನ್ ಸರ್. 2011 ಮಾಡಲು, ಆಲ್ಟೋ LXI. ಸಣ್ಣ ಪುಟ್ಟ ಕೆಲಸ ಇದೆ. ನಾನು ಏನಿದ್ರು ಗಾಡಿದು ಸಣ್ಣ ಪುಟ್ಟ ಕೆಲಸ ಇದೆ. ಇರೋದನ್ನೆಲ್ಲ ಓಪನ್ ಆಗಿ ಹೇಳ್ತೀನಿ. ಇದು ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ 1,85,000 ರೂಪಾಯಿಗೆ ಆಗುತ್ತೆ
ಸರ್ ಎರ್ಟಿಗಾ ಸರ್ ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್ 7 ಸೀಟರ್ ವೆಹಿಕಲ್ 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಡೀಸೆಲ್ ಗಾಡಿ 5,25,000 ಕೋಟಿಂಗು. ಫೈನಲ್ ಟು ಫೈನಲ್ ಬಂದು 4,85,000 ರೂಪಾಯಿ ಕೊಡ್ತೀನಿ ಸರ್. ನೆಕ್ಸ್ಟ್ ಬಂದು ಸರ್ ಎಲ್ಲೋ ಬಾರ್ಡು ಓಮಿನಿ 2010 ಮಾಡಲು ಸಿಂಗಲ್ ಓನರ್ ಗಾಡಿ, ಡಿಮ್ಯಾಂಡೆಡ್ ವೆಹಿಕಲ್ಲು. ಅದರಲ್ಲೂ ಗೂಡ್ಸ್ ಹೊಡೆಯೋಕ್ಕೆ, ಕ್ಯಾಟ್ರಿಂಗ್ಗೆ, ತರಕಾರಿ ವ್ಯಾಪಾರ ಮಾಡೋರು ಕೂಡ ಯೂಸ್ ಆಗುತ್ತೆ. ಇದು ಗಾಡಿ ಚೆನ್ನಾಗಿದೆ. 1,10,000 ರೂಪಾಯಿ ಕೊಟ್ಬಿಡೋಣ. ಸೊ ಗಾಡಿ ಏನು ಇಷ್ಟು ನೀಟಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಫ್ಯಾನ್ಸಿ ನಂಬರ್ 5566. ಹೌದು ಸರ್. ಚವರ್ಲೆಟ್ ಸ್ಪಾರ್ಕು 2010 ಮಾಡಲು ಸೆಕೆಂಡ್ ಓನರು, ಫ್ರೆಶ್ ಎಫ್ಸಿ ಗಾಡಿ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಕೂಡ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ ಸರ್. ಇದು ಬಂದು 1,45,000 ಕೋಟಿಂಗ್ ಇರೋದು 1,30,30,000 ರೂಪಾಯಿಗೆ ಫ್ರೆಶ್ ಎಫ್ಸಿ ಸಮೇತ ಕೊಡೋಣ ಸರ್. ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ ಬಂದು 2008-9 ವಿತ್ LPG ಇದೆ. ಥರ್ಡ್ ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಇದು ಬಂದು 1,55,000 ಕೋಟಿಂಗು 1,40,000 ರೂಪಾಯಿ ಕೊಟ್ಬಿಡೋಣ ಸರ್. ಮೂರ್ತಿ ನ್ಯಾನೋ ಸರ್ ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಟ್ವಿಸ್ಟಲ್ಲಿ XTA ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಪರ್ಪಲ್ ಕಲರು. ಸರ್ ಇದು ಬಂದು 1,80,000 ರೂಪಾಯಿಗೆ ಆಗುತ್ತೆ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿ 1,75,000 ರೂಪಾಯಿ ಕೊಡೋಣ. ಡಿಕ್ಕಿ ಓಪನ್ ಆಗುತ್ತೆ ಏನಿದು? ಸರ್ ಓಪನ್ ಆಗುತ್ತೆ. 16 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸರ್ ಇದು ಬಂದು 2014 ಮಾಡಲು ಸಿಂಗಲ್ ಓನರು, ಟಾಪ್ ಆ್ಯಂಡ್ ಮಾಡಲು. ಅದರಲ್ಲೂ ಪೆಟ್ರೋಲ್ ಗಾಡಿ ಸರ್. ಇದು ಕೂಡ 7 ಸೀಟರ್ ವೆಹಿಕಲ್ಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಫಸ್ಟ್ ಕ್ಲಾಸ್ ಆಗೈತೆ ಸರ್. ಇದು ಬಂದು 3,10,000 ಕೋಟಿಂಗ್ 2,90,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಈಕೋ ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ, 62,000 ಓಡಿದೆ. 7 ಸೀಟರ್ ವೆಹಿಕಲ್ಲು. ತುಂಬ ಜನ ಕೇಳ್ತಾರೆ. ಡಿಮ್ಯಾಂಡೆಡ್ ವೆಹಿಕಲ್ ಅಂದರೆ 7 ಸೀಟರ್ಲೇ ಈಕೋದಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ಲು ಸರ್. ಇದು ಬಂದು 4,25,000 ಕೋಟಿಂಗು 4,10,000 ರೂಪಾಯಿ ಕೊಡೋಣ ಸರ್. ವಿತ್ ಲೋನ್ ಸಮೇತ ಮಾಡಿಸ್ಕೊಡೋಣ. 80% ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಸರ್. ಇದು ಬಂದು ಚವರ್ಲೈಟ್ ಆವಿಯಾ ಸರ್. ಇದು ಬಂದು 2007 ಮಾಡಲು, ಥರ್ಡ್ ಓನರು, ಫ್ರೆಶ್ ಎಫ್ಸಿ ಇದೆ ಸರ್. ಬರೀ 1,30,000 ರೂಪಾಯಿ ಕೊಟ್ಬಿಡೋಣ. 1,30,000 ರೂಪಾಯಿ ಸಡನ್ ಗಾಡಿ ಸರ್. ಮ್ಯಾಗ್ ವೀಲ್ ಸಮೇತ ಇದೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 29ವರೆಗೂ FC ಇದೆ. 1,30,000 ರೂಪಾಯಿ ಕೊಟ್ಬಿಡೋಣ ಸರ್. ಶಿಫ್ಟ್ ಬಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 56,000 ಓಡಿದೆ. ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗುಡ್ ಕಂಡೀಷನ್ ಆಗಿದೆ. ಅಪ್ರು ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ ಇದೆ ಸರ್. ಇದು ಆಫ್ಟರ್ ಮಾರ್ಕೆಟು ಮ್ಯಾಗ್ ವೀಲ್ ಕೂಡ ಹಾಕ್ಸಿದ್ದಾರೆ ಕಂಪ್ನಿ ಥರದ್ದು. ಸೊ ಸ್ವಿಫ್ಟಲ್ಲಿ ಈ ಸ್ವಿಫ್ಟ್ಗೆ ಮ್ಯಾಗ್ ವೀಲ್ ಬರಲ್ಲ ಆ್ಯಕ್ಚುಲಿ. ಓಕೆ ಅಣ್ಣ ಮೂರ್ತಿ ಏನು ಪ್ರೈಸ್ ಕೊಟ್ಟು ಮಾಡಿ ಸರ್? ಇದು 3,65,000 ರೂಪಾಯಿಗೆ ಆಗುತ್ತೆ. ಹೌದು. ಮುಂದೆ ಬಂದರೆ ಸಣ್ಣ ಪುಟ್ಟ ಸರ್ ಇಲ್ಲ, ಫೈನಲ್ ಟು ಫೈನಲ್ 3,65,000 ಕಸ್ಟಮರಿಗೆ ಬೇಕಂತೆ ಸರ್. TUV 300 2018 ಮಾಡಲು ಸಿಂಗಲ್ ಓನರು, ಬರೀ 24,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ಗುಡ್ ಕಂಡೀಷನ್ ಆಗೈತೆ. 5 ಸೀಟರ್ ವೆಹಿಕಲು, 2 ಬೇಬಿ ಸೀಟ್ ಕೂಡ ಫಿಟೆಡ್ ಇದೆ ಸರ್. 6,50,000 ರೂಪಾಯಿ ಕೊಟ್ಬಿಡೋಣ ಸರ್. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಬನ್ನಿ, ಗಾಡಿ ನೋಡ್ಕೊಳ್ಳಿ. ಹೇಳಿದೆ ನೀವು ಏನಾದ್ರು ಇನ್ನೂ ಸ್ವಲ್ಪ ನೆಗೆಷಿಯಬಲ್ ಮಾಡ್ತಾರೆ ಮುಂದೆ ಬಂದರೆ ಅಂತ. ಸರ್ ಖಂಡಿತ ಮಾಡೋಣ ಬಿಡಿ ಸರ್. ಸರ್ A-Star 2 ಆಟೋಮೆಟಿಕ್, 2 12 ಮಾಡಲಿ, 2 ABS ಇರೋ ಗಾಡಿ. 2012 ಸಿಂಗಲ್ ಓನರ್ ಒಂದು ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ, ಅದು ಸೆಕೆಂಡ್ ಓನರ್ ಗಾಡಿ. ಇದು 2,35,000, ಅದು 2,45,000. ಫೈನಲ್ ಬಂದರೆ 2,25,000 ರೂಪಾಯಿ ಮಾಡೋಣ. ಇದು 2,20,000 ರೂಪಾಯಿ ಮಾಡೋಣ ಸರ್. ಗಾಡಿ ಮಾತ್ರ 2 ಫಸ್ಟ್ ಕ್ಲಾಸ್ ಆಗವೆ. VXI ವೇರಿಯಂಟು. ಮೈಲೇಜ್ ಎಷ್ಟು ಬರ್ಬೋದು ಇವು ಸರ್? ಮೈಲೇಜ್ ಒಂದು 16 ಬರುತ್ತೆ ಸರ್. ಆಟೋಮೆಟಿಕ್ ಅಲ್ವಾ, 16 ಬರುತ್ತೆ. ಮ್ಯಾನ್ಯುವಲ್ ಆದರೆ 18 ಬರುತ್ತೆ. ಆಟೋಮೆಟಿಕಲ್ಲಿ 2 ಕಿಲೋಮೀಟರ್ ಕಮ್ಮಿ ಬರುತ್ತೆ ಸರ್. ಕ್ವಿಡ್ ಬಂದು 2018 ಮಾಡಲು ಸಿಂಗಲ್ ಓನರು, ಓಡಿರೋದು ಬರೀ 28,000. ಅದರಲ್ಲೂ ಕ್ಲೈಂಬರು, ಸಿಂಗಲ್ ಓನರ್ ಗಾಡಿ. 18 ಮಾಡಲು ಸಿಂಗಲ್ ಓನರು, ಅದರಲ್ಲೂ ಆಟೋಮೆಟಿಕ್ ಗಾಡಿ ಸರ್. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟು ಯಾವುದೂ ಇಲ್ಲ. ಇದು ಬಂದು 3,75,000 ಕೋಟಿಂಗು ಸರ್. ಫೈನಲ್ ಬಂದು 3,50,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ 2018 ಮಾಡಲು ಸಿಂಗಲ್ ಓನರು, ಓಡಿರೋದು ಬರೀ 56,000. VDI. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಓಕೆ ಸರ್. ಇದು ಬಂದು 8,50,000 ಕೋಟಿಂಗ್ ಇರೋದು, ಕಸ್ಟಮರ್ ಕೋಟಿಂಗು ಸರ್. ಒಂದು 8,20,000 ರೂಪಾಯಿ ಮಾಡೋಣ ಸರ್. ಯಾವ ಮಾಡಲು ಸರ್? 18 ಮಾಡಲು ಸಿಂಗಲ್ ಓನರ್, ಓಡಿರೋದೇ ಬರೀ 56,000 ಕಿಲೋಮೀಟ್ರು. ಓಕೆ. ನೆಕ್ಸ್ಟ್ ಇದು ಸರ್? ಇದು ಬಂದು 2019 ಮಾಡಲು ಸಿಂಗಲ್ ಓನರು, ZDI ಟಾಪ್ ಆ್ಯಂಡ್ ಮಾಡಲು. ಇದು ಕೂಡ 98,000 ಓಡಿದೆ. ಜಿನಿಯನ್ ಮೀಟ್ರು. ನಿಮಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಗಾಡಿ ಮಾತ್ರ ಇದು ಕ್ಲಾಸ್ ಆಗೈತೆ. ಎಕ್ಸ್ಟ್ರಾಡಿನರಿ ಗಾಡಿ ಸರ್ ಇದು. ZDI ಸರ್. ಇದು ಬಂದು 9.5 ಲಕ್ಷ ಹೇಳ್ತಾರೆ ಕಸ್ಟಮರು. ಒಂದು 9,30,000 ರೂಪಾಯಿ ಮಾಡಿಕೊಡೋಣ ಸರ್. ನಿಮಗೆ ಡೀಸೆಲ್ ಬೇಡವಾ, ಪೆಟ್ರೋಲ್ ಬೇಕಾ? ನೋಡಿ ಸರ್, ಇದು ಬಂದು 2020 ಮಾಡಲು ಸಿಂಗಲ್ ಓನರು, 64,000 ಓಡಿದೆ. VXI ಆಪ್ಷನಲ್ಲು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಪೆಟ್ರೋಲ್ ವೇರಿಯಂಟು. ಗಾಡಿ ಕೂಡ ಇದು ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 8,50,000 ಹೇಳೋದು.
ಫೈನಲ್ ಟು ಫೈನಲ್ ಬಂದು ಒಂದು 8,25,000 ರೂಪಾಯಿ ಕೊಡೋಣ ಸರ್. ವ್ಯಾಗನರು 2014 ಮಾಡಲು ಸಿಂಗಲ್ ಓನರು VXI AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಬರುತ್ತೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಇದು ಬಂದು 3.5 ಲಕ್ಷ ಕೋಟಿಂಗ್ ಇರೋದು 3,35,000 ರೂಪಾಯಿ ಕೊಡೋಣ ಸರ್. I20 ಬಂದು 2018-19 ಸೆಕೆಂಡ್ ಓನರ್ ಗಾಡಿ, ಓಡಿರೋದೆ 38,000. ಜಿನಿಯನ್ ಮೀಟ್ರು ಗಾಡಿ ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ಶೋರೂಮ್ ಹಿಸ್ಟ್ರಿ ತೆಗೆಸ್ಕೋಬೋದು. ಇದರಲ್ಲಿ ವೇರಿಯಂಟ್ ಬಂದು ಆಸ್ತಾ ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಕರ್ ಎಲ್ಲ ಬರುತ್ತೆ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದು 6,50,000 ಹೇಳ್ತಾರೆ ಸರ್. ಒಂದು 6,25,000 ರೂಪಾಯಿಗೆ ಮಾಡಿಸ್ಕೊಡೋಣ ಸರ್. ಎಲ್ಲೋ ಬೋಲ್ಡ್ ಸರ್ ಎಲ್ಲೋ ಬೋರ್ಡ್ ಬಂದು ಇದು ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಗೋಯ್ತಾ? ಸೋಲ್ಡ್ ಆಗಿದೆ. ಇದು 18 ಮಾಡಲು ಒಂದು VXI ಆಪ್ಷನಲ್ ತೋರಿಸ್ತೀನಿ ನೋಡಿ. 2018 ಮಾಡಲು ಸಿಂಗಲ್ ಓನರ್ ಗಾಡಿ, 63,000 ಏನೋ ಓಡಿದೆ. ಜಿನಿಯನ್ ಆಗಿದೆ ಸರ್ ಗಾಡಿ. ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ಗೆ ಲೋನ್ ಕೂಡ ಸಿಗುತ್ತೆ. 5,95,000 ಕೋಟಿಂಗ್ ಇರೋದು ಇದು ಸರ್. ಒಂದು 5,65,000 ರೂಪಾಯಿಗೆ ಮಾಡಿಸ್ಕೊಡೋಣ ಸರ್. ವರ್ಣ ಫ್ಲೂಡಿಕ್ಕು SX ಟಾಪ್ ಅಂಡ್ ಮಾಡಲು, ಅದರಲ್ಲೂ ಸನ್ರೂಫ್ ಕೂಡ ಬರುತ್ತೆ. 2021 ಮಾಡಲು ಸೆಕೆಂಡ್ ಓನರು, 71,000 ಓಡಿದೆ. ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಫಸ್ಟ್ ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 11.5 ಲಕ್ಷ ಹೇಳ್ತಾರೆ ಸರ್. ಫೈನಲ್ ಟು ಫೈನಲ್ ಬಂದು ಒಂದು 11 ಲಕ್ಷಕ್ಕೆ ಆಗುತ್ತೆ. ಅದು 1,777 ಫ್ಯಾನ್ಸಿ ನಂಬರ್ ಕೂಡ ಇರುವಂತ. ಫ್ಯಾನ್ಸಿ ನಂಬರ್ ಕೂಡ ಸಿಗುತ್ತೆ. ಇದು ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ ಬಂದು 2015 ಮಾಡಲು ಸಿಂಗಲ್ ಓನರು, VXI ಸರ್. ಇದು 4,30,000 ರೂಪಾಯಿ ಕೊಟ್ಬಿಡೋಣ. ಬಾರ್ಗೇನೇ ಬೇಡ. ಇನ್ನೂ ಬಂದರೆ ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ನಾನು ಮಾಡ್ಕೊಡ್ತೀನಿ. ಇದನ್ನ 15 ಮಾಡಲು ಸಿಂಗಲ್ ಓನರ್ 4,30,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಇದು ಬಂದು 2018 ಮಾಡಲು ಸಿಂಗಲ್ ಓನರು, I10 ಗ್ರ್ಯಾಂಡು, ಮ್ಯಾಗ್ನ ವೇರಿಯಂಟು. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು 4,35,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ 2021 ಆಲ್ಟೋ LXI ಆಪ್ಷನಲ್ಲು, 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ಗುಡ್ ಕಂಡೀಷನ್ ಗಾಡಿ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ಇದು ಬಂದು 3,25,000 ರೂಪಾಯಿ ಕೊಟ್ಬಿಡೋಣ ಸರ್. ಕ್ವಿಟ್ ಬಂದು 2015 ಮಾಡಲು ಸೆಕೆಂಡ್ ಓನರು, RXL ಗಾಡಿ. ಇದು ಕೂಡ ತುಂಬ ಚೆನ್ನಾಗಿದೆ ಸರ್. ಇದು 2,35,000 ರೂಪಾಯಿ ಕೊಟ್ಬಿಡೋಣ ಸರ್. ಮಾರುತಿ ಒಳಗೆ ಇಗ್ನೇಶ್ 2000 ತುಂಬ ಡಿಮ್ಯಾಂಡ್ ಇದು. ತುಂಬ ಡಿಮ್ಯಾಂಡೆಡ್ ವೆಹಿಕಲ್. ಗಾಡಿ ಹೆಂಗಿದೆ ನೋಡಿ ಸರ್. ಫಸ್ಟ್ ಕ್ಲಾಸ್ ಆಗೈತಿ. ಶೋರೂಮಿಂದ ಇವಾಗ ಬಂದಿದೆಯೇನೋ ಅನ್ನೋ ಟೇಸ್ಟಲ್ಲಿ ಐತಿ. ಇದು ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 2017 ಮಾಡಲು ಸಿಂಗಲ್ ಓನರು, ಪುಷ್ ಬಟನ್ ಬರುತ್ತೆ. ಓಡಿರೋದು 97,000. ಜಿನಿಯನ್ ಮೀಟ್ರು ಸರ್. ಇದು ಬಂದು 4,85,000 ಕೋಟಿಂಗ್ ಇರೋದು. ಒಂದು 4,65,000 ರೂಪಾಯಿ ಕೊಡೋಣ ಸರ್. ಸಿಯಾಸ್ ಬಂದು ಪೆಟ್ರೋಲು ಇದೆ, ಡೀಸೆಲ್ ಇದೆ ನೋಡಿ ಸರ್. ಅವಲೇ ತೋರಿಸಿತ್ತು ಡೀಸೆಲ್ಲು. ಇದು ಬಂದು ಪೆಟ್ರೋಲು. 2017 ಮಾಡಲು ಸೆಕೆಂಡ್ ಓನರು, ಡೆಲ್ಟಾ ವೇರಿಯಂಟು. 97,000 ಓಡಿದೆ. ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ವಿತ್ ಲೋನ್ ಸಮೇತ ಮಾಡಿಸ್ಕೊಡೋಣ ಸರ್. ಸರ್ ಬರೀ 5,30,000 ರೂಪಾಯಿ ಕೊಟ್ಬಿಡೋಣ.